ಹೋಳಿ ಹಬ್ಬದ ಮುಖ್ಯ ಉದ್ದೇಶ ಎಲ್ಲ ಜನಾಂಗದ ಎಲ್ಲ ಧರ್ಮದ ಪ್ರೀತಿ ವಿಶ್ವಾಸನೆ ಮಾಡಬೇಕು. ಕೃಷ್ಣರಾಧೆ ಸಹ ಹೋಳಿ ಹಬ್ಬ ಹರಿದ್ದು ಇತಿಹಾಸದ ಪುಟದಲ್ಲಿ ಇದೆ. ಹಾಗಾಗಿ ಈ ಹಬ್ಬ ಯಾರು ಒತ್ತಾಯ ಮಾಡಿ ಆಚರಿಸಲಿಕ್ಕೆ ಹೇಳಬಾರ್ದು. ಯಾರಿಗೆ ಆಚರಿಸಬೇಕಂತ ಮನಸ್ಸದೆ, ಇಚ್ಛಾಶಕ್ತಿ ಇದೆ, ಸ್ವಯಂ ಆಚರಿಸಬೇಕು. ವಿಜೃಂಭಣೆಯ ಈ ಹಬ್ಬ ಆಚರಿಸಬೇಕು. ಇಲ್ಲಿ ಮುಖ್ಯವಾಗಿ ಈ ಹಬ್ಬ ಏನು ಸಂದೇಶ ಕೊಡ್ತಾರೆ, ಎಲ್ಲರೂ ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸದಿಂದ ಇರಲಿ, ಕೈಯಿಂದ ಒಳ್ಳೆ ಕೆಲಸ ಮಾಡಿ, ಹೆಣ್ಮಕ್ಳಿಗೆ ಗೌರವ ಕೊಡಿ. ಇವತ್ತಿನ ಈ ಯಾಂತ್ರಿಕ ಯುಗದಲ್ಲಿ ಪರಸ್ಪರ ಜನರಿಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಪರಸ್ಪರ ತಾಯಿ ತಂದೆ ಮಕ್ಕಳಲ್ಲೂ ವಿಶ್ವಾಸ ಕಡಿಮೆ ಆಗ್ತಾ ಇದೆ, ಪ್ರೀತಿ ಕಡಿಮೆ ಆಗ್ತಾ ಇದೆ. ಇದು ಸರಿಯಲ್ಲ. ಹಿರಿಯವರಿಗೆ ಗೌರವ ಕೊಡುವುದು, ತಾಯಿ ತಂದೆಯವರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ತಮ್ಮ ಜೀವನದಲ್ಲಿ ಯಶಕ್ಕೆ ಹೆಜ್ಜೆ ಹಾಕುವುದು ಇದು ಮಾನವನ ಕರ್ತವ್ಯ. ಆ ಕರ್ತವ್ಯದಲ್ಲಿ ಲೋಪ ಆಗಬಾರದು. ಹಾಗಾಗಿ ಶುಭ ಸಂದೇಶದಲ್ಲಿ ಇಷ್ಟೇ ಹೇಳ್ತಾ ಇದ್ದಾರೆ, ಎಲ್ಲರೂ ಪ್ರೀತಿಯಿಂದ ಹಬ್ಬ ಎಲ್ಲರೂ ಆಚರಿಸಿ, ಪರಸ್ಪರ ಗೌರವದಿಂದ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮತ್ತು ಮಾನವವಾಗಿ ಹುಟ್ಟಿದಂತ ಮಾನವಾಗಿ ಬಾಳಬೇಕು. ಮಾನವ ರಾಕ್ಷಸ ಆದರೆ ಬಹಳ ಕಷ್ಟ. ಈಗ ಒಂದು ಹೊಸ ಚಾನೆಲ್ ಸುಪ್ರೀಂ ಟಿವಿ ಅಂತ ಪ್ರಾರಂಭ ಮಾಡಿದ್ದಾರೆ. ಈ ಸುಪ್ರೀಂ ಚಾನೆಲ್ ಯಶಸ್ವಿ ಆಗಬೇಕಾದ್ರೆ ಇಲ್ಲೇ ಈ ಚಾನಲ್ದಲ್ಲಿ ಪಾರದರ್ಶಕತೆ ಇರಬೇಕು. ಹೊರಗೆ ಹೊರಗೆ ಮಾಡೋದು ಬಡ ಆಗಬಾರ್ದು. ಸತ್ಯ ಏನದೆ ಅದು ಹೇಳಬೇಕು. ಯಾರೂ ಇರಲಿ, ರಾಜಕೀಯ ಇರಲಿ, ಒಬ್ಬ ಅಧಿಕಾರಿ ಇರಲಿ, ಒಬ್ಬ ಪತ್ರಕರ್ತ ಇರಲಿ, ಯಾರೂ ಇರಲಿ, ಅವ್ರ ಬಗ್ಗೆ ನಿಮ್ಮ ಟಿವಿಯಿಂದ ಏನಾರ ಪ್ರತಿಕ್ರಿಯೆ ಕೊಡುತ್ತಿದ್ರೆ ಜವಾಬ್ದಾರಿ ಕೊಡಬೇಕು. ಈಗ ಏನಾಗಿದೆ ಅಂದ್ರೆ ಯಾರಿಗೂ ಯಾರ ಮೇಲೆ ಹತೋಟಿಲ್ಲ. ಒಮ್ಮೆ ಟಿವಿ ಮೇಲೆ ಬಾರಿಸ್ಲಿಕ್ಕೆ ಶುರು ಮಾಡಿದ್ರೆ 3-4 ದಿನ ಅಲ್ಲೇ ಬಾರಿಸ್ತಾ ಇರ್ತಾರೆ. ಇದಕ್ಕೆ ಉಪಯೋಗ ಆಗುದು. ಜನರಿಗೆ ನಿಮ್ಮ ಟಿವಿ ಮಾಧ್ಯಮ ಮುಖಾಂತರ ಒಳ್ಳೆ ಸಂದೇಶಗಳು, ಏನು ಸತ್ಯನೇ ಅದು ತಿಳ್ಕೊಳ್ಬೇಕು. ಜನರಿಗೆ ಜಾಗೃತಿ ಮಾಡಲಿಕ್ಕೆ ನಿಮ್ಮ ಚಾನಲ್ಗಳು ಆ ಕೆಲಸ ಸುಪ್ರೀಂ ಟಿವಿ ಮಾಡ್ತದೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಈ ಶುಭ ಸಂದರ್ಭದಲ್ಲಿ ಸುಪ್ರೀಂ ಟಿವಿಗೆ ಶುಭೇಚ್ಛೆ ಕೊಡ್ತಾ, ಇದು ಒಂದು ಅತಿ ಪ್ರೀತಿಯ ಚಾನಲ್ ಆಗಲಿ ಮತ್ತು ಯಶಸ್ವಿ ಆಗಲಿ ಅಂತ ದೇವರಲ್ಲಿ